ಸುಕ್ಷೇತ್ರ ಕಾಚಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಶ್ರೀ ದೊಡ್ಡಪ್ಪ ಶರಣರ ರಜತ ಮೂರ್ತಿ ಪ್ರತಿಷ್ಠಾಪನೆಯ ಉದ್ಘಾಟನೆಯ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂತಹ ತಮ್ಮೆಲ್ಲರನ್ನು ಅಭಿವಂದಿಸುತ್ತಾ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸವಯ್ಯ, ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸವಯ್ಯ, ಅಯ್ಯ ನಿಮ್ಮ ಶರಣರು ನಿಂದುದುದೇ ನಿಜ ಆವಾಸವಯ್ಯ, ಚನ್ನ ಮಲ್ಲಿಕಾರ್ಜುನ ದೇವಯ್ಯ ಎಂಬ ಅಕ್ಕ ಮಾದೇವಿಯವರ ವಚನವನ್ನು ಸ್ಮರಿಸುತ್ತಾ, ನೀ ಮೆಟ್ಟಿದ ಧರೆ ಪಾವನವಯ್ಯ ಅಂದರೆ ಯಾರು ಮೆಟ್ಟಿದ ಧರೆ? ಈ ಕಾಚಾಪುರವನ್ನು ಕಾಶೀಪುರ ಎಂದು ಕರೆಯಲ್ಪಡುತ್ತಿತ್ತು. ಪರಮಪೂಜ್ಯ ಶ್ರೀ ದೊಡ್ಡಪ್ಪ ಶರಣರು, ಅವರ ಶರಣಸತಿ ದೊಡ್ಡಮ್ಮ ಗೌಡತಿಯವರು, ಅವರ ಸುಪುತ್ರರಾದ ಪರಮಪೂಜ್ಯ ಬಸಪ್ಪ ಗೌಡರು, ಇಂಥ ಶರಣರು ಮೆಟ್ಟಿದ ನೆಲದಲ್ಲಿ ನಾವಿವತ್ತು ಇದ್ದೀವಿ. ಅವರು ಮೆಟ್ಟಿದ ನೆಲ, ಈ ಪುಣ್ಯ ಭೂಮಿಯಲ್ಲಿ ನಾವಿವತ್ತು ವಾಸಿಸ್ತೀವಿ ಅಂದರೆ ನಮ್ಮ ಪುಣ್ಯ ಬಹಳದ ಅಂತಲೇ ಅರ್ಥ. ಕಾಲ ಕಾಲಕ್ಕೆ ಶರಣರು, ಸಂತರು, ಮಹಂತರು ಸಾಮಾನ್ಯ ಜನರ ಉದ್ಧಾರಕ್ಕಾಗಿ ತಮ್ಮ ಸಾಹಿತ್ಯದ ಮೂಲಕ, ವಚನಗಳ ಮೂಲಕ, ನಡೆನುಡಿಗಳ ಮೂಲಕ ಸಾಮಾನ್ಯರನ್ನು ಎಚ್ಚರಿಸುತ್ತಾ ಬಂದರು. ಸಾಮಾನ್ಯ ಜನರಿಗೆ ಅರ್ಥವಾಗುವುದಿಲ್ಲ ಎಂದು ನಮ್ಮ ಶರಣರು ನಡೆದೇ ತೋರಿಸಿದರು. ಕಡಕೋಳದ ಮಡಿವಾಳಪ್ಪನವರು ತತ್ವಪದಗಳ ಮೂಲಕ ಜನಸಾಮಾನ್ಯರನ್ನು ಉದ್ಧರಿಸಲು ಪ್ರಯತ್ನಪಟ್ಟರು. ಆ ತತ್ವಪದಗಳ ಅರ್ಥ ತಿಳಿಬೇಕು ಅಂದರೆ ಬಹಳ ಬೇಕು. ಅದಕ್ಕಾಗಿ ಶರಣರು ನುಡಿದಂತೆ ನಡೆದರು. ಅದಕ್ಕೆ ಜೀವಂತ ಸಾಕ್ಷಿ ನಮ್ಮ ಊರಲ್ಲೇ ಆಗಿರತಕ್ಕಂಥ ದೊಡ್ಡಪ್ಪ ಶರಣರು. ಆ ಶರಣರ ಬದುಕು ಕಂಡವರು, ನೋಡಿದವರು, ಅನುಭವಿಸಿದವರು ಹೇಳಿರುವ ಕಥೆಗಳು ಹಲವಾರು. ಅವು ನಮ್ಮ ಮುಂದಿನ ಪೀಳಿಗೆಗೆ ಅದರ ಸಾರ ತಿಳಿದು ಅದನ್ನು ಕೊಂಡೊಯ್ಯಬೇಕಾದ ಅವಶ್ಯಕತೆ ನಮ್ಮೆಲ್ಲರ ಮೇಲಿದೆ, ಅನಿವಾರ್ಯತೆ ಇದೆ. ಇಂಥ ಶರಣರ ನೆಟ್ಟಿದ ಈ ಊರಿನಲ್ಲಿ ವಾಸಿಸುವ ಪುಣ್ಯ ನಮ್ಮದಾಗಿದೆ.